ನಾನು ಹುಟ್ಟಿದ್ದು ಬೊರವಟ್ಟಿ ಅಂತ ಹೇಳಿ ಬೀದರ್ ಡಿಸ್ಟಿಕ್ನಲ್ಲಿ. ಆ ಬೀದರ್ ಡಿಸ್ಟಿಕ್ನಲ್ಲಿ ಆವಾಗ ಈ ರಜಾಕಾರ್ ಮೂವ್ಮೆಂಟ್ ನಡೆದಿತ್ತು. ರಜಾಕಾರ್ ಮೂವ್ಮೆಂಟ್ನಲ್ಲಿ ವಿಶೇಷವಾಗಿ ಅವರು ರಜಾಕಾರ್ ಅಂದ್ರೆ ವಾಲಂಟಿಯರ್ಸ್, ನೈಜಾಮನ ವಾಲಂಟಿಯರ್ಸ್. ಅವರು ಎಲ್ಲ ಕಡೆ ಹೋಗಿ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರು. ಆವಾಗ ಒಂದು ಗೋರ್ಟ ಅಂತ ಹೇಳಿ ಒಂದು ಹಳ್ಳಿ ನಮ್ಮ ಊರಿಂದ ಸುಮಾರು 7 ಕಿಲೋಮೀಟರ್ ಮೇಲಿದೆ. ಕೂಬಾ ಅಂತ ಒಬ್ಬರು MP ಇದ್ರು. ಅವ್ರ ಊರು ಇಡೀ ಊರೇ ಸುಟ್ಟಾಕಿದ್ರು. ಸುಮಾರು 800 ಮೇಲೆ ಜನ ಅಲ್ಲಿ ಭಸ್ಮವಾದರು, ಸತ್ತು. ಅದಕ್ಕೆ ಹೋಗುವಾಗ ಅವರು ಕುದುರೆ ಮೇಲೆ ಹೋಗ್ತಿದ್ರು. ಕಾಟ್ 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 ಎಲ್ಲ ಕುದುರೆ ಮೇಲೆ ಬರೋರು. ಯಾವ ಮನೆಗಳು ಸಿಕ್ಕು ಆ ಮನೆ ಮೂಲಿ ಮ್ಯಾಗಿದ್ರೆ, ರಸ್ತೆ ಬದಿಗಿದ್ರೆ ಈ ಮಶಾಲ್ಗಳ ಬೆಂಕಿ ಹಚ್ಚಿ ಹಿಂಗೆ ಬಿಸಾಕೊಡೋದು. ಸೊ ನಾನು ಒಂದು ಗಿಡದ ಕೆಳಗೆ ಆಡ್ತಾ ಇದ್ದೆ. ಧರ್ಮಶಾಲೆ ಅಂತ ಒಂದು ಕಡೆ, ಧರ್ಮಶಾಲೆ ಹತ್ರ ಅಲ್ಲಿ ಆಡ್ತಾ ಇದ್ದಂತೆ ನಮ್ಮ ತಂದೆಯವರು ಹೊಲದಲ್ಲಿ ತಮ್ಮ ಚಿಕ್ಕ ಹೊಲ 8 ಎಕರೆ ಅದು ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನಮ್ಮ ಮನೆಯೊಳಗೆ ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಕಾಕ ಮನೆಯೊಳಗೆ ಇದ್ರು. ಮನೆ ಕೆಲಸ ನೋಡಿಕೊಂಡು ಅಡುಗೆ ಮಾಡೋದು, ಅವರು ನನಗೆ ಮೇವು ತರೋದು. ಅಷ್ಟೊಂದಾಗ ಇವರು ಬಂದು ಒಂದು ಮಶಾಲ್ ಒಂದು 5-6 ಮಂದಿ ಎಣ್ಣೆ ಗಿಣ್ಣಿ ಹಾಕಿರ್ತಾರೆ ಅಂತ ಮಸಾಲ 5-6 ಮಂದಿ ಹಾಕರು. ದುರ್ದೈವದಿಂದ ನಮ್ಮ ಮನೆ ಕೊನೆಗೆ ಸ್ವಲ್ಪ ಇರೋದ್ರಿಂದ ನಮ್ಮ ಮನೆ ಸುಟ್ಟು. ಅದರಲ್ಲಿ ನಮ್ಮ ಮನೆಯಾಗಿರೋರು ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಕಾಕ ಇವನ್ನೆಲ್ಲ ಸತ್ತೋದು. ಅವಾಗ ನಮ್ಮ ತಂದೆಯವರಿಗೆ ಹೇಳಿದ್ರು, ನೋಡಪ್ಪ ಮಾಪಣ್ಣ, ನಮ್ಮ ತಂದೆ ಹೆಸರು ಮಾಪಣ್ಣ, ನಿಮ್ಮ ಮಗ ಅಳುತ್ತಾ ಇದ್ದಾನೆ ಮತ್ತು ನಿಮ್ಮ ಮನೆಗೆ ಬೆಂಕಿ ಇರ್ತಿದೆ. ಆವಾಗ ಅವ್ರು ಓಡಿ ಬಂದು ನೋಡಿದ್ರೆ ಮೊದಲು ಅವರು ಹೋಗಿ ಮನೆ ನೋಡ್ತಾರೆ, ಸುಟ್ಟು ಹೋಗಿದೆ. ಆಮೇಲೆ ಕನಿಷ್ಠ ನನ್ನ ಮಗ ಆದ್ರೆ ಎಲ್ಲೇನ ಅಂತ ಹೇಳಿ ಅಲ್ಲಿ ಬಾವಿ ಹತ್ರ ಹಾಕೋದ್ ಕುಂತ ನೋಡಿ ಹೋಗಿ ನೋಡಿ ಬಂದ್ರು. ಆವಾಗ ಅಲ್ಲಿ ಹೋಗಿ ನೋಡಿದರೆ ಅವರು ಗಾಬರಿ ಪಟ್ಟು ಏನ್ ಮಾಡಬೇಕು. ಈಗ ಅಲ್ಲಿ ಅಂತ ಗಲಾಟೆಯಲ್ಲಿ ಒಬ್ಬರ ಮನೆಯೊಳಗೆ ಒಬ್ಬರಿಗೆ ಸೇರಿಸ್ತಿದ್ದಿಲ್ಲ. ಯಾರ ಮನೆಗಾರ ಹೋದ್ರೆ ಈಗ ಹೇಳೋರು, ನಮ್ಮಲ್ಲಿ ಜಾಗ ಎಲ್ಲ ಕಿರಿಕಿರಿ ಇಡೋದು ಕೊಡೋದು. ಹೀಗಾಗಿ ಯಾರು ಒಬ್ಬರಿಗೊಬ್ಬರು ರಕ್ಷಣೆ ಕೊಡ್ತಾ ಇದ್ರು. ಯಾರು ಶ್ರೀಮಂತರಿದ್ರು ಅವ್ರು ಸ್ವಲ್ಪ ಈ ಶೋಲಾಪುರ್ ಗಿಲಾಪುರ್ ಈ ಕಡೆ ಬಂದರು. ಆದ್ರೆ ಬಾಕಿ ಜನ ಬಡವರು, ಕೆಲವು ಜನ ಊರು ಬಿಟ್ಟು ಓಡೋದ್ರು, ಕೆಲವು ಜನ ಅಲ್ಲಿ ಸುಟ್ಕೊಂಡು ಸತ್ತರು. ಇವೆಲ್ಲ ಆಯಿತು. ನಾನು ಆವಾಗ ನಮ್ಮ ತಂದೆಯವರು ಏನ್ ಮಾಡಿದ್ರು ಅಂದ್ರೆ, ಏನ್ ಮಾಡಿ ಅವನಿಗೆ ಬದುಕಿಸ್ಬೇಕು ಅಂತ ಹೇಳಿ ಅವರು ನನಗೆ ಈ ಪೂನಾದಲ್ಲಿ ನಮ್ಮ ಇನ್ನೊಬ್ಬ ನಮ್ಮ ಕಾಕ ಇದ್ದಾರೆ, ಚಿಕ್ಕಪ್ಪ ಅಂತ. ಅವರು ಈ ಮಹಾರ್ ರೆಜಿಮೆಂಟ್ ಅಂತಿತ್ತು, ನಮ್ಮದೇ ಒಂದು ರೆಜಿಮೆಂಟ್ ಖಡ್ಕಿಯಲ್ಲಿ ಪೂನಾ. ಅಲ್ಲಿ ನಮ್ಮ ಕಾಕ ಮಿಲಿಟರಿದಾಗೆ ಇದ್ದ. ಅದಕ್ಕಾಗಿ ನಮ್ಮ ತಂದೆಯವರು ನೋಡ್ಬೇಕು ಅಂತ ಹೇಳಿ ಅಟ್ಲೀಸ್ಟ್ ನಮ್ಮ ತಮ್ಮನ ಹತ್ರ ಹೋಗಿ ಇದು ಮಾಡೋಣ. ಆವಾಗ 47ದಾಗ ಅವರಿಗೆ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು ಮಿಲಿಟರಿಯಿಂದ ರಾಜೀನಾಮೆ ಕೊಟ್ಟು ಅವರು ಗುಲ್ಬರ್ಗ ಕಡೆ ಟ್ರೈನ್ನಾಗ ಹೊರಟರು. ನಾವು ಈ ನಾಂದೇಡಿಂದ ಜೈರಾಬಾದಿಂದ ನಾವು ಟ್ರೈನ್ನಾಗ ಕೂತು ನಾವು ಪೂನಾ ಕಡೆ ಹೋದ್ವಿ. ನಾವು ಪೂನಾಕ್ಕೆ ಹೋಗಾಕ ಅವ್ರು ಅಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರು. ಆ ರಿಜಿಸ್ಟರ್ ಎಲ್ಲ ತೆಗೆಸಿ ನೋಡಿದಾಗ ಎಲ್ಲಿ ಹೋಗಿದ್ದಾರೆ ಅಂತ ಡೆಸ್ಟಿನೇಷನ್ ಬರೆದಿಲ್ಲ. ಅದಕ್ಕಾಗಿ ನಮ್ಗೇನು ಹೇಳಕ್ಕಾಗೋದಿಲ್ಲ ಅಂತ. ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 13 ಸೆಪ್ಟೆಂಬರ್ 1948 ಸಿಕ್ತು ನಮಗೆ. ಅವರಿಗೆ ಮೊದಲೇ 47ದಾಗೆ ಸಿಕ್ಕಿತ್ತು.
ಅದಕ್ಕಾಗಿ ಹೀಗೆ ನಮ್ದು ತಿರುಗಿ ಕೊನೆ ನಮ್ಮ ತಂದೆಯವರು ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ನೂತನ ವಿದ್ಯಾಲಯ ಅಂತ ಒಂದು ಒಳ್ಳೆಯ ಸ್ಕೂಲ್ ಇದೆ, ಅದರೊಳಗೆ ಸೇರಿಸಿ ಅಲ್ಲಿ ಮಿಲ್ಲಲ್ಲೇ ಕೆಲಸ ಅವರಿಗೆ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ಆದ್ಮೇಲೆ ನಾವಿಬ್ಬರೇ, ತಂದೆ ನಾನು, ತಾಯಿ ಇಲ್ಲ, ಯಾರು ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರು ಇಲ್ಲ, ಇಬ್ಬರೇ ಇರೋದು. ಸೊ ಹೀಗಾಗಿ ನಮ್ಮ ಜೀವನ, ಇಡೀ ಜೀವನದಲ್ಲಿ ನಾನು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಸುಖನೋ ದುಃಖನೋ ಏನೋ, ಬಾಳ ಆಟ ಆಡೋದು, ಹೋಗೋದು, ಎಜುಕೇಶನ್ ಮಾಡೋದು, ಈ ಎಲ್ಲ ಕೆಲಸ ನನಗೆ ಅಂದ್ರೆ ಇದರಲ್ಲಿ ನನ್ನ ಲಕ್ಷ್ಯ ಹೆಚ್ಚಿಗೆ.